ಎಲ್ರಿಗೂ ನಮಸ್ಕಾರ. ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತಹ ಅತ್ಯಂತ ರುಚಿಕರವಾದ ಗರ್ಗರಿಯಾದ ಹೆಸರುಬೇಳೆ ಚಕ್ಲಿ ಅಥವಾ ಮುಚ್ಚೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕೆ ಅಥವಾ ಸಂಜೆ ಟೀ ಜೊತೆ ಇದು ಬೆಸ್ಟ್ ಸ್ನ್ಯಾಕ್ಸ್ ಅನ್ಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಸೋಡಾ ಏನು ಹಾಕದೆ ತುಂಬಾನೇ ಸುಲಭದಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಚಕ್ಲಿ ಅಥವಾ ಮುಚ್ಚೋರೆ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 2 ರಿಂದ 3 ಸಲ ಹೆಸರು ಬೇಳೆನ ಚೆನ್ನಾಗಿ ತೊಳ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಹೆಸರು ಬೇಳೆನ ವಾಶ್ ಮಾಡಿಕೊಂಡು ನಂತರ ಹೆಸರು ಬೇಳೆನ ಬೇಯಲಿಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ಹೆಸರು ಬೇಳೆನ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು. ಒಂದು 3 ರಿಂದ 4 ವಿಸಿಲ್ ಹಾಕಿ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಕುಕ್ಕರ್ ಮುಚ್ಚಳನ ಮುಚ್ಚಿ ಸ್ಟವ್ ಮೇಲೆ ಇಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ವಿಸಿಲ್ ಆಗಿ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ. ನೋಡಿ, ಈ ರೀತಿ ಹೆಸರು ಬೇಳೆ ಚೆನ್ನಾಗಿ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಬೇಕು. ನೀವು ಇದನ್ನು ಮ್ಯಾಶ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಅಥವಾ ಮಿಕ್ಸಿಲಿ ರುಬ್ಬಿ ಕೂಡ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಮಿಕ್ಸಿಲಿ ರುಬ್ಕೊಳ್ತಾ ಇದ್ದೀನಿ. ಯಾವುದೇ ಗಂಟಿಲ್ಲದೆ ನುಣ್ಣಗೆ ಹೆಸರು ಬೇಳೆನ ಪೇಸ್ಟ್ ಮಾಡ್ಕೊಳ್ಬೇಕು. ಬೇಯಿಸ್ಕೊಂಡಿರೋ ಹೆಸರು ಬೇಳೆನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ತರಿ ಇರಬಾರ್ದು. ಹಸಿಮೆಣಸಿನ್ಕಾಯಿ ಬದಲು ಅಚ್ಚ ಖಾರದ ಪುಡಿ ಕೂಡ ಬಳಸಬಹುದು. ಅಚ್ಚ ಖಾರದ ಪುಡಿ ಬಳಸೋದ್ರಿಂದ ಚಕ್ಲಿ ಸ್ವಲ್ಪ ಕೆಂಪಗಾಗತ್ತೆ, ಬೆಳ್ಳಗೆ ಬರಲ್ಲ. ಚಕ್ಲಿ ಬೆಳ್ಳಗೆ ಬರಬೇಕಂದ್ರೆ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ನಂತರ ರುಬ್ಬಿರೋ ಹೆಸರು ಬೇಳೆನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅರ್ಧ ಕಪ್ ಹೆಸರು ಬೇಳೆಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಬೇಕು. 1 ಗ್ಲಾಸ್ ಹೆಸರು ಬೇಳೆ ಹಾಕೋದಾದ್ರೆ 4 ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಬೇಕು. ನಂತರ ಒಂದು 1/4 ಚಮಚ ಆಗುವಷ್ಟು ಓಂ ಕಾಳು, ಅರ್ಧ ಚಮಚ ಜೀರಿಗೆ, 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಳ್ಳೆ ಘಮ ಬರುತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಬದಲು ಅಚ್ಚ ಖಾರದ ಪುಡಿ ಕೂಡ ಬಳಸಬಹುದು. ಖಾರ ಬೇಡ ಅನ್ನೋರು ಹಾಗೆ ಪ್ಲೇನ್ ಆಗಿ ಕೂಡ ಮಾಡ್ಕೊಳ್ಬಹುದು, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು 2 ಚಮಚ ಆಗುವಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪನೂ ಕೂಡ ಬಿಸಿ ಮಾಡಿ ಹಾಕ್ಕೊಳ್ಬಹುದು. ನಂತರ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ಹಿಟ್ಟಲ್ಲಿ ಚೆನ್ನಾಗಿ ಬೆರೀಲಿ. ಹಾಗೆ ಹೆಸರುಬೇಳೆ ಪೇಸ್ಟ್ ಕೂಡ ಹಿಟ್ಟಲ್ಲಿ ಚೆನ್ನಾಗಿ ಬೆರಿಬೇಕು. ಇದೆಲ್ಲವನ್ನು ನೋಡಿ, ಈ ರೀತಿ ಡ್ರೈ ಆಗಿ ನೀರು ಹಾಕದೇ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಸರುಬೇಳೆ ಪೇಸ್ಟಲ್ಲೂ ಸಹ ನೀರಿರೋದ್ರಿಂದ ಆಮೇಲೆ ಬೇಕಿದ್ರೆ ನೀರು ಸೇರಿಸ್ಕೊಳ್ಬಹುದು. ತೆಳ್ಳಗಾಗ್ಬಿಡುತ್ತೆ ಮುಂಚೆ ನೀರು ಸೇರಿಸ್ಕೊಂಡ್ರೆ. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಗಟ್ಟಿ ಅನಿಸ್ತಾ ಇರೋದ್ರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಚೂರು ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಕ್ಲಿ ಮಾಡುವಾಗ ಹಿಟ್ಟು ಸರಿಯಾಗಿ ಕಲಿಸ್ಕೊಳ್ಳೋದು ತುಂಬಾ ಮುಖ್ಯ. ಹಿಟ್ಟು ಗಟ್ಟಿ ಆದರೆ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ಟಾಗ್ತಾ ಇರುತ್ತೆ. ಹಾಗೆ ಹಿಟ್ಟು ತೆಳುವಾದರೂ ಕೂಡ ಮುಳ್ಳು ಶೇಪ್ ಚೆನ್ನಾಗಿ ಬರಲ್ಲ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು 3 ರಿಂದ 4 ನಿಮಿಷ ಹಿಟ್ಟು ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲೂ ಕಟ್ಟಾಗಲ್ಲ. ತುಂಬ ಗಟ್ಟಿನೂ ಅಲ್ಲ, ತೆಳ್ಳಗೂ ಅಲ್ಲ. ನೋಡಿ, ಈ ರೀತಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹೀಗೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚಕ್ಲಿ ಪ್ಲೇಟ್ನ ತೊಗೊಂಡು ಮೋಲ್ಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಹಿಟ್ಟು ಒಳಗಡೆ ಅಂಟ್ಕೋಬಾರ್ದು, ಈಸಿಯಾಗಿ ಬರಬೇಕು ಅಂತ. ಎಣ್ಣೆ ಹಚ್ಚಾದ್ಮೇಲೆ ನಂತರ ನೋಡಿ, ಈ ರೀತಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಸಿಲಿಂಡರ್ ಶೇಪ್ ಮಾಡಿ ಚಕ್ಲಿ ಹಚ್ಚೊಳಗಡೆ ಹಿಟ್ಟನ್ನು ತುಂಬಬೇಕು. ಎಷ್ಟು ಹಿಟ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಚಕ್ಲಿ ಮುಚ್ಚಳನ ಕ್ಲೋಸ್ ಮಾಡಿದರೆ ಆಯಿತು. ನೋಡಿ, ಈ ರೀತಿ ನೀಟಾಗಿ ಚಕ್ಲಿ ಹಚ್ಚನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಇವಾಗ ಚಕ್ಲಿ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಪ್ರೆಸ್ ಮಾಡ್ತಾನೆ ರೌಂಡಾಗಿ ತಿರ್ಗಿಸ್ತಾನೆ ಚಕ್ಲಿ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ರೌಂಡ್ ಬೇಕು, 1 ರೌಂಡ್ ಬೇಕಿದ್ರೆ 1 ರೌಂಡ್ ಮಾಡ್ಕೊಳ್ಬಹುದು, ಅಥವಾ 3 ರೌಂಡು ಅಥವಾ 4 ರೌಂಡ್, ಎಷ್ಟು ರೌಂಡ್ ಬೇಕಿದ್ರೂ ಮಾಡ್ಕೊಳ್ಬಹುದು. ಒಂದು ವೇಳೆ ಚಕ್ಲಿ ಮಾಡುವಾಗ ಪದೇ ಪದೇ ಕಟ್ಟಾಗ್ತಿದೆ ಅನಿಸಿದರೆ ಹಿಟ್ಟು ಗಟ್ಟಿ ಆಗಿರುತ್ತೆ. ಸ್ವಲ್ಪ ನೀರು ಹಾಕಿ ಮತ್ತೆ ಹಿಟ್ಟನ್ನ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಳ್ಳಿ. ಅಥವಾ ಚಕ್ಲಿ ಮುಳ್ಳು ಶೇಪ್ ಸರಿಯಾಗಿ ಬರಲ್ಲ ಅನಿಸಿದರೆ ಹಿಟ್ಟು ತೆಳುವಾಗಿರುತ್ತೆ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ನಾದ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಒಂಚೂರು ಕಟ್ಟಾಗದೆ ಬಂದಿದೆ ಅಂತ. ಈ ರೀತಿ ತುಂಬಾ ಸುಲಭದಲ್ಲಿ ಚಕ್ಲಿನ ಬಿಟ್ಕೊಳ್ಬಹುದು. ನಾನಿಲ್ಲಿ 3 ರೌಂಡಲ್ಲಿ ಚಕ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನ ಮೀಡಿಯಮ್ ಆಗಿ ಕಾಯಿಸ್ಕೊಂಡು ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಮೀಡಿಯಮ್ ಆಗಿ ಕಾದಿರಬೇಕು. ಜಾಸ್ತಿ ಕಾದಿದ್ರೆ ಹಾಕಿದ ತಕ್ಷಣ ಕಪ್ಪಗಾಗತ್ತೆ, ಒಳಗಡೆ ಎಲ್ಲ ಸರಿಯಾಗಿ ಬೇಯಲ್ಲ. ಹಾಕಿದ ತಕ್ಷಣ ತಿರ್ಗಿಸ್ಲಿಕ್ಕೆ ಹೋಗಬೇಡಿ, 1 ನಿಮಿಷ ಹಾಗೆ ಬಿಟ್ಟು ನಂತರ ಇದನ್ನ ಈ ರೀತಿ ತಿರ್ಗಿಸ್ತಾನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗೋದಲ್ಲದೆ ಒಂದೇ ಕಲರಲ್ಲಿರುತ್ತೆ. ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಚಕ್ಲಿನ ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ಚಕ್ಲಿನ ಮಾಡಿಟ್ಕೊಳ್ಳಿಕ್ಕೆ ಹೋಗಬೇಡಿ, ಗಟ್ಟಿಯಾಗಿಬಿಡುತ್ತೆ. ಒಂದು ಸಲ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಕ್ಲಿನ ಮಾಡಿಟ್ಕೊಳ್ಳಿ. ಅದು ಫ್ರೈ ಆಗುವಷ್ಟರಲ್ಲಿ ಇನ್ನು ಸ್ವಲ್ಪ ಚಕ್ಲಿನ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆಯಾಗಿ ಕ್ರಿಸ್ಪಿಯಾಗಿ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡು ಎಣ್ಣೆಯಿಂದ ತೆಗೆದ್ರೆ ಆಯಿತು. ನೋಡಿ, ಚಕ್ಲಿ ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಅಂತ. ಕೇವಲ ಅರ್ಧ ಕಪ್ ಹೆಸರು ಬೇಳೆನ ಬಳಸಿ, ಸೋಡಾ ಏನು ಹಾಕದೆ ಬಾಯಲ್ಲಿಟ್ಟರೆ ಕರಗುವಂತಹ ನೋಡಿ ಈ ರೀತಿ ರುಚಿಯಾದ ಗರ್ಗರಿಯಾದ ಚಕ್ಲಿನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಾಗತ್ತೆ. ಹಬ್ಬಕ್ಕಾಗಲಿ ಅಥವಾ ಸಂಜೆ ಟೀ ಜೊತೆಗೆಲ್ಲ ಸ್ನ್ಯಾಕ್ಸ್ ಆಗಿ ಇದನ್ನು ಬೇಗನೆ ಮಾಡ್ಕೊಳ್ಬಹುದು. ಸಖತ್ತಾಗಿರುತ್ತೆ. ನೋಡಿದ್ರಲ್ವಾ ಹೆಸರುಬೇಳೆ ಮೂರುಕ್ಕೋ ಅಥವಾ ಮುಚ್ಚೋರಿನ ಯಾವ ರೀತಿ ಮಾಡೋದಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಒಂದಿಗೆ. ಧನ್ಯವಾದಗಳು.